ಪ್ರೈಸ್ ಹೇಳ್ಬಿಡಿ ಸರ್ ನೋಡ್ಕೊಂಡು. ಸರ್ ಇದು 640 ಹೇಳ್ತಾ ಇದ್ದೀನಿ. 6 ಲಕ್ಷಕ್ಕೆ ಕೊಡ್ತೀನಿ. 6 ಲಕ್ಷಕ್ಕೆ ಕೊಡ್ತೀರಾ? 2019 ಮಾಡಲು. ಸರ್ ಇದು 4,10,000 ಇದು ಮಾಡ್ತಾ ಇದೀವಿ. ಒಂದು 390 ಬಂದ್ರೆ ಕೊಡೋಣ. 390 ಬಂದ್ರೆ ಕೊಟ್ಬಿಡ್ತೀರಾ? 490 ಇದು ಮಾಡ್ತಾ ಇದ್ದೀನಿ 2017 ಮಾಡಲ್ಲ. ಓಕೆ, ಒಂದು 475 ಕೊಡ್ತೀನಿ. ಸೊ ಇನ್ನೊಂದು ಪ್ರೈಸ್ ಏನಾದ್ರು ಹೇಳ್ತೀರಾ ಸರ್ ನೋಡ್ಕೊಂಡು ನಮ್ಮ ವ್ಯೂವರ್ಸ್ಗೆ? ಒಂದು 395 ಮಾಡ್ಕೊಡೋಣ ನೋಡಿ. 395 ಮಾಡ್ಕೊಡ್ತೀರಾ? ಸರ್ ನಮ್ಮ ಹತ್ರ ಒಂದು 100-120 ವೆಹಿಕಲ್ ಇದೆ. ಸ್ವಿಫ್ಟ್ ಡಿಸೈರ್ ಇದೆ, ಇಟಿಎಸ್ ಇದೆ, ಎಕ್ಸೆಂಟ್ ಇದೆ, ರಿಡ್ಜ್ ಇದೆ, ಮಹೇಂದ್ರ ವೆರಾಟೋ ಇದೆ, ಎರ್ಟಿಗಾ ಇದೆ, ಇನೋವಾ ಇದೆ. ಲೋನ್ ಆಪ್ಷನ್ನು ಕೊಡ್ತೀನಿ. 50% ಇದ್ದಿದ್ರೆ ಲೋನು ಮಾಡಿಕೊಡ್ತೀನಿ. 2016 ಮಾಡಲಿ ಇಟಿಎಸ್ 5 ಲಕ್ಷ 6 ಲಕ್ಷ ಓಡುತ್ತೆ ಗಾಡಿ. 4,40,000 ಕೊಡ್ತೀನಿ. 5,20 ನಡೀತಾ ಇದೆ ಈಗ ಬಜಾರು. 4,40,000 ಮಾಡಿಕೊಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹೇಮಂತ್ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಸಾಕಷ್ಟು ಜನ ಕೇಳ್ತಾ ಇದ್ರಿ ಕಮೆಂಟ್ ಸೆಕ್ಷನಲ್ಲೆಲ್ಲನೂ ಕಮರ್ಷಿಯಲ್ ವೆಹಿಕಲ್ಸ್ದು ಇನ್ನೊಂದು ವೀಡಿಯೋ ಮಾಡಿ ಸರ್ ಅಂತ ಹೇಳಿ. ಸೊ ಅದರಿಂದಾಗಿ ನಾನು ಇವತ್ತು ಶ್ರೀ ಮಲೈ ಮಹದೇಶ್ವರ ಕಾರ್ಸಿಗೆ ಬಂದಿದ್ದೀನಿ. ಈ ಶೋರೂಮ್ನ ಎಕ್ಸಾಕ್ಟ್ ಲೊಕೇಶನ್ ಹೇಳಿದ್ರೆ ನಿಮಗೆ ಬೆಂಗಳೂರಿನ RR ನಗರನಲ್ಲಿ ಬರುತ್ತೆ. ನಿಮಗೆ RR ನಗರ ಪೊಲೀಸ್ ಸ್ಟೇಷನ್ ಇದೆ, ಅದರಿಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ನಿಮಗೆ ಮೆಡ್ ಪ್ಲೇಸ್ ಸಿಗುತ್ತೆ. ಅದರ ಆಪೋಸಿಟ್ನಲ್ಲೇ ಈ ಒಂದು ಶೋರೂಮ್ ಇದೆ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ GPS ಲಿಂಕ್ ಎಲ್ಲನೂ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಮತ್ತು ಇವತ್ತು ಆಲ್ಮೋಸ್ಟ್ ಒಂದು 100ಕ್ಕೂ ಜಾಸ್ತಿ ಗಾಡಿಗಳಿವೆ ಇವರ ಹತ್ರ. ಯಾರ್ಡ್ನಲ್ಲೆಲ್ಲನೂ ನಿಲ್ಲಿಸಿದ್ದಾರೆ. ಮತ್ತು ಸಾಕಷ್ಟು ಜನ ಬೇರೆ ಕಡೆ ಎಲ್ಲ ಹೋದರೆ ಎಲ್ಲೋ ಬೋರ್ಡ್ ಶೋರೂಮ್ಗೆ ಬರೀ ಡಿಸೈರ್ ತೋರಿಸ್ತಾ ಇರ್ತಾರೆ. ನಿಮ್ಗೆ ಇಲ್ಲಿ ಬಂದರೆ ನಿಮಗೆ ಇಟಿಯಾಸ್ ಬೇಕಾ ಇಟಿಯಾಸ್ ಸಿಗುತ್ತೆ, ಮತ್ತು ಎಕ್ಸೆಂಟ್ ಬೇಕಾ ಎಕ್ಸೆಂಟ್ ಸಿಗುತ್ತೆ. ನಿಮಗೆ ಯಾವ ಬ್ರ್ಯಾಂಡ್ ಗಾಡಿ ಬೇಕು ಹೇಳಿ ಆರಾಮಾಗಿ ಅರೇಂಜ್ ಮಾಡಿಸ್ಕೊಡ್ತಾರೆ. ಸೊ ಬನ್ನಿ, ಆಗಿದ್ರೆ ನಮ್ಮ ಈ ಶೋರೂಮ್ನ ಉಮೇಶ್ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಪ್ರತಿಯೊಂದು ಕಾರ್ದು ಡೀಟೇಲ್ಸ್ ಎಲ್ಲ ತೊಗೊಂಡ್ಬಿಡೋಣ ಬನ್ನಿ. ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ, ಮತ್ತು ಒಂದು ಲೈಕ್ ಮಾಡಿ ವಿಡಿಯೋಗೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಸೊ ಉಮೇಶ್ ಸರ್, ಲಾಸ್ಟ್ ವಿಡಿಯೋದು ರೆಸ್ಪಾನ್ಸ್ ಎಲ್ಲ ಹೇಗಿತ್ತು ಸರ್? ಚೆನ್ನಾಗಿತ್ತು ಸರ್. ಒಂದು ನಿಮ್ಮ ಕಡೆಯಿಂದ ಒಂದು 30-40 ವೆಹಿಕಲ್ ಸೇಲ್ ಆಯಿತು. ಒಳ್ಳೆ ರೆಸ್ಪಾನ್ಸ್ ಇತ್ತು ನಿಮ್ಮ ಕಡೆ. ಸೊ ಸಾಕಷ್ಟು ಜನ ಕೇಳ್ತಿದ್ರು ಸರ್ ಆಮೇಲೆ ಇನ್ನೊಂದು ವಿಡಿಯೋ ಮಾಡಿ ಅಂತ. ನಾನು ನಿಮ್ಮನ್ನೊಂದು 1 ವಾರದಿಂದ ಕೇಳ್ತಾ ಇದ್ದೆ. ಹೌದು ಹೌದು. ಸೊ ಸ್ಟಾಕ್ಸ್ ಹೆಂಗ್ ಬರ್ತಿತ್ತು ಹಂಗೆ ಸೇಲ್ ಆಗ್ಬಿಡ್ತಿತ್ತಂತೆ. ಸೊ ಇವತ್ತು ಫೈನಲಿ ಎಲ್ಲ ರೀಫಿಲ್ ಮಾಡ್ಕೊಂಡು ನಿಲ್ಸ್ಕೊಂಡು ಇವತ್ತು ಮಾಡ್ತಾ ಇದೀವಿ. ಸೊ ಎಷ್ಟಿರ್ಬೋದು ಸರ್ ಇವತ್ತು ಸ್ಟಾಕ್ ಎಲ್ಲ? ಟೋಟಲ್ ನಮ್ಮ ಹತ್ರ ಒಂದು 120 ಗಾಡಿ ಇದೆ. 120 ಗಾಡಿ ಇದೆಯಾ? 120 ಇದೆ. ಓಕೆ. ಡೀಸೆಲ್ ವೆಹಿಕಲ್ ನಿಮ್ಗೆ ಇಲ್ಲ ಅಂದ್ರೂ 80-90 ವೆಹಿಕಲ್ ಸಿಗುತ್ತೆ. ತಿರ್ಗಾ ರಿಡ್ಜ್ ಇದೆ, ಎಕ್ಸೆಂಟ್ ಇದೆ. ಓಕೆ. ಆಮೇಲೆ ಮಹೇಂದ್ರ ವೆರಾಟೋ ಇದೆ, ಮತ್ತೆ ಇಟಿಯಾಸ್ ಇದೆ. ಇಟಿಎಸ್ ಒಂದು 3 ಗಾಡಿ ಇದೆ. ಎಲ್ಲ ಇದೆ. ಸೊ ನಿಮ್ಗೆ ಯಾವ ಗಾಡಿ ಬೇಕೋ ಅರೇಂಜ್ ಮಾಡಿಸ್ಕೊಡ್ತಾರೆ ನಮ್ಮ ಉಮೇಶ್ ಸರ್. ಸರ್ ಮತ್ತೆ ಲೋನ್ ಫೆಸಿಲಿಟಿ ಎಲ್ಲ ಹೇಗಿದೆ ಹೇಳ್ಬಿಡಿ. ಲೋನ್ ಬಂದು ನೋಡಿ ಈಗೆಲ್ಲ 50-50 ಆಗ್ತಾ ಇದೆ. ಈಗ ಒಂದು 5 ಲಕ್ಷ ಗಾಡಿ ತಗೊಂಡು ಅಂದ್ರೆ 2.5 ಅವ್ರ ಹತ್ರ ಇರಬೇಕು. ಓಕೆ ಓಕೆ. ಆ ಥರ ಎಲ್ಲ 50-50 50% ಡೌನ್ ಪೇಮೆಂಟ್ ಮಾಡಬೇಕು. ಹೌದು ಹೌದು. ಆಮೇಲೆ ಸ್ವಂತ ಮನೆ ಇರಬೇಕು, ಜಮೀನು ಇರಬೇಕು, ಇದ್ರೆ ಮಾಡಿಸ್ಕೊಡ್ತೀನಿ. ಸ್ವಂತ ಮನೆ ಇರೋರು ಕಂದಾಯ ಜೆರಾಕ್ಸ್ ಕೊಡಬೇಕು. ಓಕೆ. ಜಮೀನು ಇರೋರು ಪಾಣಿ ಕೊಡ್ಬೇಕು ಜೆರಾಕ್ಸ್. ಇದ್ರೆ ನಾನು ಮಾಡಿಸ್ಕೊಡ್ತೀನಿ. ಓಕೆ. ಮಹೇಂದ್ರ ಫೈನಾನ್ಸ್ ಮಾಡ್ಕೊಡ್ತೀವಿ, ಶ್ರೀರಾಮಲ್ ಮಾಡ್ಕೊಡ್ತೀನಿ, ಚೋಳಮಂಡಲ ಮಾಡ್ಕೊಡ್ತೀನಿ. ಓಕೆ ಓಕೆ. ಮತ್ತೆ ಯಾವ ರೇಂಜ್ ಇಂದ ಸ್ಟಾರ್ಟಿಂಗ್ ಇದೆ ಸರ್ ಇವತ್ತು? ಸರ್ ನಮ್ಮ ಹತ್ರ ಈಗ 2.5 ಲಕ್ಷದಿಂದನೂ ಇದೆ ಮಹೇಂದ್ರ ವೆರಾಟೋ. ಓಕೆ. ಲಾಂಗ್ ಡಿಕ್ಕಿ ಎಲ್ಲ ಒಂದು 4 ಲಕ್ಷ 380ರಿಂದನೂ ಇದೆ. ಸೊ 2.5 ಲಕ್ಷ ಆ ಗಾಡಿಗೂ ಲೋನ್ ಆಗುತ್ತಲ್ಲ ಸರ್? ಆಗುತ್ತೆ. ಆಮೇಲೆ ರಿಡ್ಜ್ ವೆಹಿಕಲ್ ಇದೆ, ಬರ್ಬೇಕು ಗಾಡಿ. ಒಂದು 3 ವೆಹಿಕಲ್ ಇದೆ ರಿಡ್ಜ್. ಅದು ಬಂದು 2.5 ಲಕ್ಷದಿಂದನೂ ಇದೆ. 2.5 ಲಕ್ಷಕ್ಕೆಲ್ಲ ರಿಡ್ಜ್ ಕೊಡ್ತೀನಿ. 16 ಮಾಡಲು. ಸೊ ನಿಮ್ಗೆ ಅದ್ರದ್ದು ಡೀಟೇಲ್ಸ್ ಬೇಕಂದ್ರೆ ಸರ್ಗೆ ಕಾಲ್ ಮಾಡಿ, ಅವರು ಫೋಟೋಸ್ ಎಲ್ಲಾನು ಕಳಿಸ್ಕೊಡ್ತಾರೆ. ಸೊ ಇವತ್ತು ವಿಡಿಯೋನಲ್ಲಿ ಶಿಫ್ಟ್ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು ಎಲ್ಲ ತೋರಿಸ್ಬಿಡೋಣ ಸರ್. ಮತ್ತೆ ಮೈನ್ ನಮ್ಮ ವ್ಯೂವರ್ಸ್ ಥ್ರೂ ಔಟ್ ಕರ್ನಾಟಕದಿಂದ ಬರ್ತಾರೆ. ಸೊ ಬರೀ ಬ್ಯಾಂಗ್ಳೂರ್ ಅವ್ರಿಗೆ ಸಿಗುತ್ತಾ ಥ್ರೂ ಔಟ್ ಕರ್ನಾಟಕ? ಕರ್ನಾಟಕ ಆಲ್ರೌಂಡ್ ಕರ್ನಾಟಕ ಸಿಗುತ್ತಾ? ಓಕೆ ಓಕೆ. ಸೊ ಬನ್ನಿ ಸರ್, ಆಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ನಡೀತೀವಿ. ಬನ್ನಿ. ಫಸ್ಟ್ ನೀವು ನೋಡ್ತಾ ಇರ್ಬೋದು ಒಂದು ಮಾರುತಿ ಸುಜುಕಿ ಡಿಸೈರ್ ಇದೆ. ಡಿಸೈರ್ ಡೀಟೇಲ್ಸ್ ಎಲ್ಲ ಹೇಳಿ ಸರ್. ಸರ್ ಇದು 2017 ಮಾಡಲು, ಫಸ್ಟ್ ಓನರು. ಓಕೆ. ಇದು 1,30,000 ಓಡಿದೆ. 1,30,000 ಓಡಿದೆ. ಓಕೆ ಓಕೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್. FC ಎಲ್ಲ ರನ್ನಿಂಗ್ ಇದೆ ಅಲ್ವಾ? ಎಲ್ಲ ರನ್ನಿಂಗ್. 2 ಇಯರ್ಸ್ 2 ವರ್ಷ FC ಬರುತ್ತೆ, 6 ತಿಂಗಳು ಇನ್ಸೂರೆನ್ಸ್ ಬರುತ್ತೆ, ಟ್ಯಾಕ್ಸ್ ರನ್ನಿಂಗ್ ಟ್ಯಾಕ್ಸ್. ಓಕೆ ಓಕೆ. ಏನೇನು ಬರುತ್ತೆ ಸರ್ ಆಮೇಲೆ ಇಂಟೀರಿಯರ್ ವೈಸು? ಸರ್ ಇದು LDI, ಇದು ಲಾಂಗ್ ಡಿಕ್ಕಿ. LDI ಬರುತ್ತೆ, ಟೂರ್ LDI. LDI ಅಂದ್ರೆ ಬೇಸಿಕ್ ಅಲ್ಲ ಸರ್ ಇದು? ಹೌದು. ಓಕೆ ಓಕೆ. ನಿಮಗೆ ಟೂರ್ ಆಗಿರೋದ್ರಿಂದ ನಿಮಗೆ ಡಿಕ್ಕಿ ಸ್ಪೇಸ್ ಎಲ್ಲ ಜಾಸ್ತಿ ಬರುತ್ತೆ ನಿಮಗೆ. ಸೊ ಮೈಲೇಜ್ ಎಲ್ಲ ಏನು ಸರ್ ಎಕ್ಸ್ಪೆಕ್ಟ್ ಮಾಡ್ಬೋದು ಗಾಡಿ? 20 ಬರುತ್ತಾ? ಸೊ ಏನು ಪ್ರೈಸ್ ಹೇಳ್ತಿದ್ದೀರಾ ಸರ್? ಒಳ್ಳೆ ಪ್ರೈಸ್ ಹೇಳಿ ಸರ್ ನೋಡ್ಕೊಂಡು. ಸರ್ 4,30,000 ಹೇಳ್ತಾ ಇದ್ದೀನಿ. 4,10,000 ಬಂದರೂ ಕೊಡ್ತೀನಿ. 4,10,000 ಬಂದರೂ ಕೊಟ್ಬಿಡ್ತೀರಾ? ಓಕೆ. ಮತ್ತೆ ಒಂದು ಮಹೀಂದ್ರ ಗಾಡಿ ಇದೆ, ಯಾವ್ದು ಸರ್ ಇದು? ಸರ್ ಇದು 2017 ಮಾಡಲು ಮಹೇಂದ್ರ ವೆರಾಟೋ. ಓಕೆ. ಇದೆಷ್ಟು ರನ್ ಆಗಿದೆ ಸರ್ ಗಾಡಿ? ಇದು ಸೆಕೆಂಡ್ ಓನರ್ ಆಗಿದೆ. ಇದು 165 ಓಡಿದೆ.
165 ಹೇಳ್ತಾ ಇದ್ದೀರಾ? 165 ಓಡಿದೆ. 165 ಓಡಿದೆ. ಓಕೆ, 1,65,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಟೈರ್ಸ್ ಪ್ರೊಫೈಲ್ ಎಲ್ಲಾನು ಚೆನ್ನಾಗಿದೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ಗಾಡಿನಾ? ಓಕೆ, ಮೈಲೇಜ್ ಕೂಡ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಮತ್ತೆ ಏನೇನು ಬರುತ್ತೆ ಸರ್ ಫೀಚರ್ಸ್ ಎಲ್ಲ? ಇದು 4 ಪವರ್ ವಿಂಡೋ ಬರುತ್ತೆ, D4 ಇದು. 4 ಪವರ್ ವಿಂಡೋ ಬರುತ್ತೆ. ಓಕೆ, ಸೆಕೆಂಡ್ ಓನರ್ ಆಗಿದೆ. ಇದು ಡಾಕ್ಯುಮೆಂಟ್ಸ್ ಫುಲ್ ರನ್ನಿಂಗ್ ಕೊಡ್ತೀವಿ. ಓಕೆ, ಸೊ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಸೀಟ್ ಕವರ್ಸ್ ಕಂಡೀಷನ್ ಕೂಡ ಚೆನ್ನಾಗಿದೆ ನಿಮಗೆ ನೋಡೋಕ್ಕೆ. 2,60,000 ಇದು ಮಾಡ್ತಾ ಇದೀವಿ. ಒಂದು 240 ಬಂದರೂ ಕೊಡ್ತೀವಿ. 2,40,000 ಬಂದರೂ ಕೊಟ್ಬಿಡ್ತೀರಾ? ಸೊ ನೋಡ್ಬೋದು ನೀವು, 2,40,000ಗೆ ಮಹೀಂದ್ರಾ ವೆರಿಟೋ ಸಿಗ್ತಾ ಇದೆ. 2017 ಮಾಡಲ್ ಗಾಡಿ. ನೆಕ್ಸ್ಟ್ ನೀವು ನೋಡ್ಬೋದು ಒಂದು ಟೊಯೋಟಾ ಇಟಿಯಾಸ್ ಇದೆ ನಮ್ಮ ಮುಂದೆ. ಸಾಕಷ್ಟು ಜನ ಕೇಳ್ತಾ ಇರ್ತೀರಾ ಈ ಗಾಡಿನಂತೂ. ಎಷ್ಟನೇ ಮಾಡಲ್ ಸರ್ ಇದು? ಸರ್ 2019 ಮಾಡಲು. ಓಕೆ, ಫಸ್ಟ್ ಓನರ್ ಆಗಿದೆ. ಕಿಲೋಮೀಟರ್ ಬಂದು 1,60,000 ಓಡಿದೆ. ಓಕೆ, 1,60,000 ರನ್ ಆಗಿದೆ. ಟೈರ್ಸ್ ಪ್ರೊಫೈಲ್ ಎಲ್ಲ ನೋಡ್ಬೋದು ನೀವು. ಎಷ್ಟಿರ್ಬೋದು ಸರ್ ಟೈರ್ಸ್? ಇನ್ನು 50% ಇದೆಯಾ? ಮತ್ತೆ ಯಾವ್ದು ಇದು ಸರ್, ಪೆಟ್ರೋಲಾ ಡೀಸೆಲ್ ಸರ್ ಗಾಡಿ? ಡೀಸೆಲ್ ಗಾಡಿನಾ? ಓಕೆ, ಸೊ ನೀವು ಮೈಲೇಜ್ ಕೂಡ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಾನೆ ಅನ್ಕೋಬೋದು. ಸೊ ಏನೇನು ಬರುತ್ತೆ ಸರ್ ಆಮೇಲೆ ಫೀಚರ್ಸ್ ಎಲ್ಲ? ಬರುತ್ತೆ, ಒಂದು 20-22 ಬರುತ್ತೆ ಮೈಲೇಜ್. ಫೀಚರ್ಸ್ ಸರ್? ಫೀಚರ್ಸ್ 4 ಪವರ್ ವಿಂಡೋ ಬರುತ್ತೆ. ಡಬಲ್ ಏರ್ ಬ್ಯಾಗ್ ಬರ್ತದೆ. ಓಕೆ, ಸೀಟ್ ಕವರ್ಸ್ ಕಂಡೀಷನ್ ಎಲ್ಲಾನು ಚೆನ್ನಾಗಿದೆ. ನಿಮಗೆ ಸೇಫ್ಟಿ ವೈಸ್ ನೋಡಿದ್ರೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಇಟಿಯಾಸ್ ಗಾಡಿ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ, ಟೊಯೋಟಾ ಇಂಜಿನು. ಆರಾಮಾಗಿ ನಿಮಗೆ 8 ಲಕ್ಷ ಓಡಿದ್ರು ಏನು ಪ್ರಾಬ್ಲಮ್ ಬರಲ್ಲ, ಅಷ್ಟು ನೀಟಾಗಿ ಗಾಡಿ ಓಡುತ್ತೆ. ಸೊ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ? ಸರ್ 820 ಇದು ಮಾಡ್ತಾ ಇದ್ದೀನಿ. ಒಂದು 770 ಬಂದರೂ ಕೊಡ್ತೀನಿ. 7,70,000 ಅದೇ ಫೈನಲ್ಲ ಸರ್? ಫೈನಲ್ ಅದು. ಓಕೆ, ಸೊ 7,70,000ಗೆ ನಿಮಗೆ ಟೊಯೋಟಾ ಇಟಿಯಾಸ್ ಸಿಗ್ತಾ ಇದೆ. 2019 ಮಾಡಲ್ ಗಾಡಿ, ಫಸ್ಟ್ ಓನರ್ ಗಾಡಿ. ಅದು ಕೂಡ ಫಸ್ಟ್ ಓನರ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಮತ್ತೆ ಡಿಸೈರ್ ಇದೆ, ಡಿಸೈರ್ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಸ್ವಿಫ್ಟ್ ಡಿಸೈರ್ 19 ಮಾಡಲ್ ಇದು. 2019 ಡಾಕ್ಯುಮೆಂಟ್ ಎಲ್ಲ ಫುಲ್ ರನ್ನಿಂಗ್ ಇದೆ. ಇದು ಬಂದು ನಿಮಗೆ 6,20,000 ಹೇಳ್ತಾ ಇದ್ದೀನಿ. ಓಕೆ, ಒಂದು 590 ಬಂದರೂ ಕೊಡ್ತೀನಿ. 5,90,000 ಹಂಗೆ ಬಂದರೂ ಕೊಟ್ಬಿಡ್ತೀರಾ? 19 ಮಾಡಲು. ಓಕೆ, 2019 ಮಾಡಲ್ ಗಾಡಿ, ಅದು ಕೂಡ ಕೊಡ್ತಾ ಇರೋದು ನಿಮಗೆ. ಏನೇನು ಬರುತ್ತೆ ಸರ್ ಇದರಲ್ಲಿ ಫೀಚರ್ಸ್ ಎಲ್ಲ? ಸರ್ 2 ಪವರ್ ವಿಂಡೋ ಬರುತ್ತೆ. ಒಂದು ಏರ್ ಬ್ಯಾಗ್ ಬರ್ತದೆ. ಸೀಟ್ ಕವರ್ಸ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ನಿಮಗೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ? ಲೆದರ್ ಸೀಟ್, ಒಂದು ಏರ್ ಬ್ಯಾಗ್ ಬರುತ್ತೆ. ಓಕೆ, ಡ್ರೈವರ್ಗೆ ಮಾತ್ರ ಏರ್ ಬ್ಯಾಗ್ ಬರುತ್ತೆ. ಮತ್ತೆ ಯಾವ ವೇರಿಯಂಟ್ ಸರ್ ಇದು? ಪೆಟ್ರೋಲ್ ಡೀಸೆಲ್ ಸರ್? ಇದು ಡೀಸೆಲ್. 2S ಅಂತ ಇದೆ. ಓಕೆ, VDI ವೇರಿಯಂಟು. ಇಲ್ಲ, VDI 2S, ಅದು ಮೋನೋಗ್ರಾಮ್ ಸುಮ್ಮನೆ ಹಾಕೊಂಡಿರ್ತಾರೆ. 2S ಇದು. 2 ಪವರ್ ವಿಂಡೋ ಫ್ರಂಟ್ ಬರ್ತದೆ. ಸೊ ಏನು ಪ್ರೈಸ್ ಇದೆ ಸರ್ ಇದಕ್ಕೆ? ಇದು 6,20,000 ಹೇಳ್ತಾ ಇದ್ದೀನಿ. 590 ಬಂದರೂ ಕೊಡ್ತೀನಿ. 5,90,000 ಬಂದರೂ ಕೊಟ್ಬಿಡ್ತೀರಾ? ಓಕೆ ಸರ್. ನೆಕ್ಸ್ಟ್ ನೀವು ನೋಡ್ಬೋದು ಇನ್ನೊಂದು ಡಿಸೈರ್ ಇದೆ ನಮ್ಮ ಮುಂದೆ. ಇದ್ರದ್ದು ಡೀಟೇಲ್ಸ್ ಎಲ್ಲ ಹೇಳಿ ಸರ್. ಸರ್ ಇದು 2017 ಮಾಡಲು, ಫಸ್ಟ್ ಓನರ್ ಆಗಿದೆ. ಓಕೆ, 1,10,000 ಓಡಿದೆ. 4,90,000 ಹೇಳ್ತಾ ಇದೀವಿ. ಓಕೆ, ಒಂದು 475 ಬಂದರೂ ಕೊಡ್ತೀನಿ. 4,75,000 ಬಂದರೂ ಕೊಟ್ಬಿಡ್ತೀರಾ? ಫಸ್ಟ್ ಓನರ್ ಗಾಡಿ. ಓಕೆ, ಸಿಂಗಲ್ ಓನರ್ ಗಾಡಿ. ಟೈರ್ಸ್ ಪ್ರೊಫೈಲ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಮತ್ತೆ ಏನೇನು ಬರುತ್ತೆ ಸರ್ ಇಂಟೀರಿಯರ್ ವೈಸು? ಇದು 2 ಪವರ್ ವಿಂಡೋ ಬರುತ್ತೆ. ಒಂದು ಸಿಂಗಲ್ ಏರ್ ಬ್ಯಾಗ್ ಬರ್ತದೆ. ಇದು 2S. ಓಕೆ, ಸೀಟ್ ಕಾಸ್ಟ್ ಕಂಡೀಷನ್ ಎಲ್ಲಾನು ಚೆನ್ನಾಗಿದೆ ನಿಮಗೆ ನೋಡೋದಕ್ಕೆ. ಮತ್ತೆ ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಅನ್ನ. ಓಕೆ ಓಕೆ, ಸೊ ಒಂದು 20 ಎಕ್ಸ್ಪೆಕ್ಟ್ ಮಾಡ್ಬೋದಲ್ವ ಸರ್ ಮೈಲೇಜು? 20. ಓಕೆ, ಮತ್ತೆ ಎಕ್ಸೆಂಟ್ ಇದೆ, ಎಕ್ಸೆಂಟ್ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2018 ಮಾಡಲಿದ್ದು, ಫಸ್ಟ್ ಓನರ್ ಆಗಿದೆ. ಇದು ನಿಮಗೆ ಒಂದು 4,25 ಇದು ಮಾಡ್ತಾ ಇದ್ದೀನಿ. ಓಕೆ, ಒಂದು 4 lakhs ಬಂದರೂ ಕೊಟ್ಬಿಡ್ತೀವಿ. 4 lakhs ಬಂದರೂ ಕೊಟ್ಬಿಡ್ತೀರಾ? ಹೌದು. ಓಕೆ ಓಕೆ, ಏನೇನಿದೆ ಸರ್ ಇದರಲ್ಲಿ ಇಂಟೀರಿಯರ್ ವೈಸ್ ಎಲ್ಲ ನೋಡೋದ್ರೆ? ಸರ್ ಇದು ಬೇಸಿಕ್. ಇದು ಪವರ್ ವಿಂಡೋ ಬರಲ್ಲ. ಇದು 4ನ್ನು ಪವರ್ ವಿಂಡೋ ಬರಲ್ಲ. ಓಕೆ, ಬೇಸಿಕ್ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ. ನಾವು ಏನು ಮಾಡಿದ್ವಿ, ಪವರ್ ವಿಂಡೋ ಪಿಟ್ಟೆಡ್ ಹಾಕ್ಸಿದ್ವಿ. ಪವರ್ ವಿಂಡೋ ಪಿಟ್ಟೆಡ್, ಆಮೇಲೆ ಸೆಂಟ್ರಲ್ ಲಾಕ್ ಮಾಡಿಸಿದ್ವಿ. ಆಫ್ಟರ್ ಮಾರ್ಕೆಟ್ ಮಾಡಿಸಿದ್ವಿ. ಹೌದು, ಅಪ್ ಮಾಡಲ್ ಮಾಡಿಸಿದ್ವಿ. ಗ್ಲಾಸ್ ಎಲ್ಲ ಇದೊಳುತ್ತೆ, ಆಟೋಮೆಟಿಕ್. ಅಪ್ ಮಾಡಲ್ಲ. ಓಕೆ ಓಕೆ, ನೋಡ್ಬೋದು ನೀವು, ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಔಟ್ಲೈನ್ ಎಲ್ಲಾನು ಸ್ಕ್ರಾಚಸ್ ಏನೂ ಇಲ್ಲ ನಿಮಗೆ ನೋಡೋದಕ್ಕೆ. ಮತ್ತೆ ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಏನಾ? ಸೊ ಮೈಲೇಜ್ ಹೆಂಗೆಲ್ಲ ಹೆಂಗೆ ಕೊಡ್ಬೋದು ಸರ್? ಇದು 20-22. ಇದು 20 ಮೇಲೆ ಬರುತ್ತೆ. ಸೊ ಇನ್ನೊಂದು ಪ್ರೈಸ್ ಏನಾದ್ರು ಹೇಳ್ತೀರಾ ಸರ್ ನೋಡ್ಕೊಂಡು ನಮ್ಮ ವ್ಯೂವರ್ಸ್ಗೆ? ಒಂದು 395 ಮಾಡ್ಕೊಡೋಣ ನೋಡಿ. 395 ಮಾಡ್ಕೊಡ್ತೀರಾ? ಓಕೆ, ಮತ್ತೆ ಇನ್ನೊಂದು ಡಿಸೈರ್ ಇದೆ, ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಫಸ್ಟ್ ಓನರು, 2017 ಮಾಡಲ್ಲ. ಇದು 1,06,000 ಓಡಿದೆ. ಓಕೆ, ಸೊ ಔಟ್ಲೈನ್ ಎಲ್ಲ ನೋಡ್ಬೋದು, ಸೂಪರ್ ಆಗಿದೆ. ನಿಮಗೆ ಸ್ಕ್ರಾಚಸ್ ಏನು ಕಾಣಿಸ್ತಾನೆ ಇಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರೆ. ಸಿಂಗಲ್ ಓನರ್ ಗಾಡಿ ಇದು. ಸೊ ಏನ್ ಪ್ರೈಸ್ ಹೇಳ್ತಾ ಇದ್ರೆ ಸರ್? 490 ಇದು ಮಾಡ್ತಾ ಇದ್ದೀನಿ. 2017 ಮಾಡಲ್ಲ. ಓಕೆ, ಒಂದು 475 ಕೊಡ್ತೀನಿ. 475 ಕೊಡ್ತೀರಾ? 470. ಓಕೆ ಓಕೆ, 475 ಹೇಳ್ತವ್ರೆ. ಇನ್ನ ಬಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ. 490 ಹೇಳ್ತಾ ಇರೋದು, 475 ಕೊಡ್ತೀವಿ. 475 ಫೈನಲ್ಲ? ಓಕೆ ಸರ್. ಮತ್ತೆ ಇನ್ನೊಂದು ಡೀಸರ್ ಇದೆ, ಇದ್ರದ್ದು ಹೇಳಿ ಸರ್ ಡೀಟೇಲ್ಸು.
ಸರ್ ಇದು 2017 ಸೇಮ್ ಅದು ನೋಡಿದ್ವಲ್ಲ ಅದೇ ಥರ ಸೇಮ್. ಇದನ್ನು ಒಂದು 475 ಕೊಡ್ತೀವಿ, 490 ಹೇಳ್ತಾ ಇದೀವಿ. ಓಕೆ, ಇದು 2017 ಮಾಡಲೆ, ಸೇಮ್ ಮಾಡಲ್, ಸೇಮ್ ಡೀಟೇಲ್ಸ್ ಸರ್ ಎಲ್ಲ. ಸೇಮ್ ಡೀಟೇಲ್ಸ್. ಓಕೆ ಓಕೆ, ಇದು ಡೀಸೆಲ್ ಇಂಜಿನ್ ವೆಹಿಕಲ್. ನಿಮ್ಗೆ ಆರಾಮಾಗಿ 20 ಅಂತೂ ಬಂದೇ ಬರುತ್ತೆ ಮೈಲೇಜ್. 20 ಬರ್ತದೆ. ಮತ್ತೆ ಮತ್ತೊಂದು ಇಟಿಯೋಸ್ ಇದೆ, ಇಟಿಯೋಸ್ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2016 ಮಾಡಲಿದ್ದು. ಇದು ಓನರ್ ಬಂದು 5 ಆಗಿದೆ, 5th ಓನರ್ ಆಗಿದೆ. 5 ಓನರ್ ಆಗಿದೆ. ಓಕೆ, ಸೊ ಬಜೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ ಸರ್? ಹೌದು, ಮಾಡ್ಕೊಡ್ತೀನಿ. ಹಾಂ, 5 lakhs ಮಾಡ್ತಾ ಇರೋದು. ಓಕೆ, ಓನರ್ ಜಾಸ್ತಿ ಆಗಿರೋದ್ರಿಂದ ಒಂದು 440 ಕೊಡ್ತೀನಿ. 440 ಕೊಡ್ತಾ ಇದ್ದೀರಾ ಇಟಿಯೋಸ್ ನ? ಹೌದು, 2016 ಮಾಡಲು. ಏನೇನು ಬರುತ್ತೆ ಸರ್ ಆಮೇಲೆ ಇದರಲ್ಲಿ ಫೀಚರ್ಸ್ ಎಲ್ಲ? ಸರ್ ಏರ್ ಬ್ಯಾಗ್ ಬರ್ತದೆ, ಹಾಂ, ಡಬಲ್ ಏರ್ ಬ್ಯಾಗ್ ಬರ್ತದೆ, 4 ಪವರ್ ವಿಂಡೋ ಬರುತ್ತೆ. ಓಕೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲಾನು ಇದೆ ನಿಮಗೆ. ಸೀಟ್ ಕೋರ್ಸ್ ಕಂಡೀಷನ್ ಕೂಡ ನೋಡ್ಬೋದು. ವೇರ್ ಅಂಡ್ ಟೈರ್ ಏನೂ ಇಲ್ಲ, ಇಲ್ಲೊಂದು ಟೈರ್ ಆಗಿದೆ. ಅದ್ರ ಬಿಟ್ಟರೆ ನಿಮಗೆ ಸೇಫ್ಟಿ ವೈಸ್ ನೋಡಿದ್ರೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಮತ್ತು ಟೊಯೋಟಾ ಇಂಜಿನ್ ಗೊತ್ತೇ ಇರುತ್ತೆ ನಿಮಗೆ. ರಿಲಯಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ಮೈಲೇಜು ನಿಮಗೆ ಆರಾಮಾಗಿ ಒಂದು 20 ಮೇಲಂತೂ ಬಂದೇ ಬರುತ್ತೆ ಈ ಕಾರ್ನಲ್ಲಿ. ಸರ್ 440 ಫೈನಲ್ಲ ಸರ್? ಹಾಂ, 440 ಕೊಡ್ತೀನಿ. ಸೊ ನಿಮಗೆ 4,40,000ಕ್ಕೆ ಫೈನಲ್ ಕೊಡ್ತಾ ಇದ್ದಾರೆ. 2016 ಮಾಡಲ್ಲ, ಅದು ಕೂಡ 2016 ಮಾಡಲ್ ಗಾಡಿ. ಮತ್ತೊಂದು ಡಿಸೈರ್ ಇದೆ ನೋಡ್ಬೋದು ನೀವು. ಇದ್ರದ್ದು ಡೀಟೇಲ್ಸ್ ಎಲ್ಲ ಹೇಳಿ ಸರ್. ಸರ್ ಇದು 2019 ಮಾಡಲ್ಲ, 2019 ಮಾಡಲ್, ಫಸ್ಟ್ ಓನರ್. ಸಿಂಗಲ್ ಓನರ್ ಗಾಡಿ. ಎಷ್ಟು? 6,30,000 ಹೇಳ್ತಾ ಇದೀವಿ. ಹಾಂ, ಒಂದು ನಿಮಗೆ 590 ಕೊಡ್ತೀನಿ. 5,90,000ಗೆ ಕೊಡ್ತೀರಾ? 2019 ಮಾಡಲ್ ಡಿಸೈರ್. ಗಾಡಿ ಬಂದು 71,000 ಓಡಿದೆ. ಓಕೆ, ತುಂಬ ಕಡಿಮೆ ಓಡಿದೆ ಅಂತಲೇ ಹೇಳ್ಬೋದು. 71,000 ಅಷ್ಟೇ ರನ್ ಆಗಿರೋದು. ಮತ್ತೆ ಏನೇನು ಬರುತ್ತೆ ಸರ್ ಇಂಟೀರಿಯರ್ ವೈಸು? ಸರ್ ಒಂದು ಏರ್ ಬ್ಯಾಗ್ ಬರ್ತದೆ, 2 ಪವರ್ ವಿಂಡೋ ಬರ್ತದೆ. ಓಕೆ, ಸೀಟ್ ಕವರ್ಸ್ ಕಂಡೀಷನ್ ಎಲ್ಲ ನೋಡ್ಬೋದು. ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಪವರ್ ವಿಂಡೋಸ್ ಕೂಡ ಬಂದ್ಬಿಡುತ್ತೆ. ಸೊ ಇದು ಪೆಟ್ರೋಲ್ ಡೀಸೆಲ್ ಸರ್? ಆಮೇಲೆ 4 ಹೊಸ ಟೈರ್ ಹಾಕಿದೀವಿ, ನ್ಯೂ ಟೈರ್. ಸೊ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ ನೋಡ್ಬೋದು ನೀವು. ಟೈರ್ಸ್ ಕಂಡೀಷನ್ ಕೂಡ. ಸೊ ಮೈಲೇಜ್ ಎಲ್ಲ ಏನು ಸರ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಆಮೇಲೆ 20 ಬರುತ್ತಾ? ಸೊ ಏನಂದ್ರೆ ಸರ್ ಪ್ರೈಸಿಂಗ್ ಇದಕ್ಕೆ ಫೈನಲ್ ಪ್ರೈಸ್? ಇದು 630 ಹೇಳ್ತಾ ಇದೀವಿ. ಹಾಂ, ಒಂದು 590 ಬಂದ್ರೆ ಕೊಡ್ತೀನಿ. 590 ಬಂದ್ರೆ ಕೊಟ್ಬಿಡ್ತೀರಾ? ಹೌದು, 590 ಬಂದ್ರೆ ಕೊಡ್ತೀನಿ. ನೆಕ್ಸ್ಟ್ ಯಾವ ಸರ್ ಆಗಿದ್ರೆ ಗಾಡಿ? ನೆಕ್ಸ್ಟ್ ಗಾಡಿ ಡಿಸೈರ್ ಇದೆ ನೋಡಿ ಸರ್, ಇನ್ನೊಂದು. ಓಕೆ, ಇನ್ನೊಂದು ಸ್ವಿಫ್ಟ್ ಇದೆ ನೋಡ್ಬೋದು ನೀವು. ಇದೆಷ್ಟು ಮಾಡಿ ಸರ್ ಇದು? ಸರ್ ಇದು 2017. ಓಕೆ, ಇದು ನಿಮಗೆ 490 ಹೇಳ್ತಾ ಇದೀವಿ, ಫಸ್ಟ್ ಓನರ್. ಇದನ್ನು ಇದು 1 ಲಕ್ಷ ಚಿಲ್ಲರೆ ಓಡಿದೆ. ಇದನ್ನು ಒಂದು 475 ಮಾಡ್ಕೊಡ್ತೀವಿ. 475 ಮಾಡ್ಕೊಡ್ತೀರಾ? ಓಕೆ, ಡ್ಯುಯಲ್ ಟೋನ್ ಇದು ಒಂದು ಏರ್ ಬ್ಯಾಗ್ ಬರ್ತದೆ, 2 ಪವರ್ ವಿಂಡೋ ಬರುತ್ತೆ. ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ. ಸೀಟ್ ಕಾಸ್ಟ್ ಕಂಡೀಷನ್ ಪರವಾಗಿಲ್ಲ ನಿಮಗೆ, ಮ್ಯಾನೇಜಬಲ್. ಮತ್ತೆ ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಅಲ್ವಾ ಸರ್ ಇದು? ಫಸ್ಟ್ ಓನರ್ ಡೀಸೆಲ್. ಸೊ ಡೀಸೆಲ್ ಇಂಜಿನ್ ವೆಹಿಕಲ್. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ? 490 ಇದು ಮಾಡ್ತಾ ಇದೀವಿ, ಒಂದು 475 ಕೊಡೋಣ. 475 ಹಂಗೆ ಕೊಡ್ತೀರಾ? ಹೌದು. ಇನ್ನೊಂದು ಪ್ರೈಸ್ ಏನಾದ್ರು ಹೇಳಿ ಸರ್ ನೋಡ್ಕೊಂಡು ನಮ್ಗೆ. 470 ಕೊಡ್ತೀರಾ? ಓಕೆ. ಮತ್ತೆ ನೀವು ನೋಡ್ಬೋದು ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ ನಮ್ಮ ಮುಂದೆ. ಎಷ್ಟನೇ ಮಾಡಲ್ ಸರ್ ಇದು? 2019 ಮಾಡಲು, ಫಸ್ಟ್ ಓನರ್ ಆಗಿದೆ. ಓಕೆ, 43 ಓಡಿದೆ, 43. 43,000 ಅಷ್ಟೇ ರನ್ ಆಗಿರೋದು. ಡೀಸೆಲ್ ಇಂಜಿನ್ ಅಲ್ಲ? 4 ನ್ಯೂ ಟೈರ್ ಹಾಕ್ಸಿದೀವಿ. ಓಕೆ, ಇದರಲ್ಲೂ ನಿಮಗೆ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನೋಡ್ಬೋದು ನೀವು. ಮತ್ತೆ ಏನೇನು ಬರುತ್ತೆ ಸರ್ ಇದರಲ್ಲಿ ಫೀಚರ್ಸ್ ಎಲ್ಲ? ಸರ್ ಫ್ರಂಟ್ ಇದು 2 ಪವರ್ ವಿಂಡೋ ಬರ್ತದೆ, ಒಂದು ಏರ್ ಬ್ಯಾಗ್ ಬರುತ್ತೆ. ಓಕೆ, ಫಸ್ಟ್ ಓನರ್ ಗಾಡಿ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸೀಟ್ ಕಾಸ್ಟ್ ಕಂಡೀಷನ್ ಚೆನ್ನಾಗಿದೆ. ಮತ್ತೆ ತುಂಬಾ ಕಡಿಮೆ ಓಡಿದೆ ನಿಮಗೆ. 40,000 ಚೇಂಜ್ ರನ್ ಆಗಿದೆ ಸರ್? 43. 43,000 ರನ್ ಆಗಿದೆ ನಿಮ್ಗೆ ಹೇಳ್ಬೇಕಂದ್ರೆ. ಬಾಡಿ ಲೈನ್ ಅಂತೂ ತುಂಬಾ ಚೆನ್ನಾಗಿದೆ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಒಳ್ಳೆ ಪ್ರೈಸ್ ಹೇಳಿ ಸರ್ ನೋಡ್ಕೊಂಡು. ಒಂದು 630 ಕೊಟ್ಟು ಮಾಡ್ತಾ ಇದೀವಿ. 6 ಲಕ್ಷ ಕೊಡ್ತೀನಿ ನೋಡಿ. 6 ಲಕ್ಷಕ್ಕೆ ಕೊಡ್ತೀರಾ? 6 ಲಕ್ಷ ಕೊಡ್ತೀನಿ. ಓಕೆ, ಯಾವ ಮಾಡಲ್ ಅಂದ್ರಿ ಸರ್? 19 ಮಾಡಲು. 2019 ಮಾಡಲು, ಫಸ್ಟ್ ಓನರ್. ಓಕೆ ಓಕೆ, ನೆಕ್ಸ್ಟ್ ಯಾವ ಸರ್ ಆಗಿದ್ರೆ? ಬನ್ನಿ ನೆಕ್ಸ್ಟ್ ಗಾಡಿ. ಇದು 2016, 2016 ಮಾಡಲಿದ್ದು. ಫಸ್ಟ್ ಓನರ್ ಇದೆ. ಓಕೆ, 1,16,000 ಓಡಿದೆ ಗಾಡಿ. 1,16,000 ರನ್ ಆಗಿದೆ. ಓಕೆ, 1,16,000 ರನ್ ಆಗಿದೆ. ಟೈರ್ಸ್ ಪ್ರೊಫೈಲ್ ಕೂಡ ನೋಡ್ಬೋದು ನೀವು. ಟೈರ್ ಇಲ್ಲ, 40%, 30% ಇದೆ. ಇನ್ನು 30% ಇದೆ, ನೀವು ಹಾಕಿಸ್ಕೋಬೇಕು. ಏನೇನು ಬರುತ್ತೆ ಸರ್ ಇಂಟೀರಿಯರ್ ವೈಸು? ಸರ್ ಇದು LDI ಟೂರ್. ಇದು ಟೂರ್ LDI. ಇದನ್ನು ಓಕೆ, ಲಾಂಗ್ ಡಿಕ್ಕಿ ಇದು. ಸೊ ಸೀಟ್ ಕಾಸ್ಟ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. LDI ಅಂದರೆ ಬೇಸಿಕ್ ವೇರಿಯಂಟು. ಡೀಸೆಲ್ ಇಂಜಿನ್ ವೆಹಿಕಲ್ ಇದು. ಸೊ ಮೈಲೇಜ್ ಎಲ್ಲ ಹೆಂಗೆ ಸರ್ ಕೊಡ್ಬೋದು ಇದು? 20 ಬರುತ್ತಾ? ಸೊ ನೋಡ್ಬೋದು ನೀವು, ಗಾಡಿ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ತುಂಬ ಕಡಿಮೆ ಓಡಿದೆ ಗಾಡಿ ಇದು. LDI ವೇರಿಯಂಟು. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಸರ್ ಇದು 4,10,000 ಇದು ಮಾಡ್ತಾ ಇದ್ದೀವಿ. ಒಂದು 390 ಬಂದರೆ ಕೊಡೋಣ. 390 ಬಂದರೆ ಕೊಟ್ಬಿಡ್ತೀರಾ? 385 ಬಂದರೆ ಕೊಡ್ತೀವಿ. ಓಕೆ ಓಕೆ. ಮತ್ತೆ ನೀವು ನೋಡ್ಬೋದು ಇನ್ನೊಂದು ಡಿಸೈರ್ ಇದೆ ನಮ್ಮ ಮುಂದೆ. ಇದ್ರದ್ದು ಡೀಟೇಲ್ಸ್ ಹೇಳಿ ಸರ್. ಸರ್ 2019 ಮಾಡಲಿದ್ದು. 6,40,000 ಕೋಟ್ ಮಾಡ್ತಾ ಇದ್ದೀವಿ. ಓಕೆ, 6,40,000. ಹೌದು, ಒಂದು 6 ಲಕ್ಷ ಬಂದರೂ ಕೊಡ್ತೀನಿ. 6 ಲಕ್ಷಕ್ಕೆ ಬಂದರೂ ಕೊಟ್ಬಿಡ್ತೀರಾ? ಟೈರ್ಸ್ ಪ್ರೊಫೈಲ್ 2 ಪವರ್ ವಿಂಡೋ ಬರುತ್ತೆ.
ಒಂದು ಸಿಂಗಲ್ ಏರ್ ಬ್ಯಾಗ್ ಬರ್ತದೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತಾ? ಹಾಂ. ಓಕೆ ಓಕೆ, ನೋಡ್ಬೋದು ನೀವು ಇಂಟೀರಿಯರ್ಸ್ ಕೂಡ ಹಾಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸೀಟ್ ಕಾಸ್ಟ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ನಿಮಗೆ. ಇದು ಕೂಡ ಡೀಸೆಲ್ ಇಂಜಿನ್ ಅಲ್ವಾ ಸರ್ ಇದು? ಹೌದು. ಹಾಂ, ಸೊ ಮೈಲೇಜ್ ನಿಮ್ಗೆ ಆರಾಮಾಗಿ 20 ಅಂತ ಬಂದೇ ಬರುತ್ತೆ. ಎಲ್ಲ ಡಿಸೈರನು ಡೀಸೆಲ್ ಇಂಜಿನ್ ಅಲ್ವಾ ನಿಮಗೆ? ಸೊ ಏನು ಪ್ರೈಸ್ ಹೇಳ್ತಾ ಇದ್ದಾರೆ? ಹೊಸ ಟೈರ್ ಇದೆ. ಓಕೆ, ಫ್ರಂಟು ನೀವು ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಸರ್ ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್ ನೋಡ್ಕೊಂಡು. ಸರ್ ಇದು 640 ಹೇಳ್ತಾ ಇದ್ದೀನಿ. ಹಾಂ, 6 ಲಕ್ಷಕ್ಕೆ ಕೊಡ್ತೀನಿ. 6 ಲಕ್ಷಕ್ಕೆ ಕೊಡ್ತೀರಾ? 2019 ಮಾಡಲು. ಓಕೆ ಓಕೆ ಸರ್. ಮತ್ತೆ ಇದು ಡೀಸೆಲ್ ಅಲ್ಲ ಸರ್ ಇದು? ಹೌದು. ಸೊ ಇದು ಎಷ್ಟನೇ ಮಾಡಲ್ ಸರ್? ಸರ್ ಇದು 2019 ಮಾಡಲು. ಹಾಂ, ಇದು 630 ಇದು ಮಾಡ್ತಾ ಇದೀವಿ. ಓಕೆ, ಒಂದು 6 ಲಕ್ಷ ಬಂದರೆ ಕೊಡ್ತೀನಿ. 6 ಲಕ್ಷ ಬಂದರೆ ಕೊಟ್ಬಿಡ್ತೀರಾ? 19 ಮಾಡಲು. ಓಕೆ ಓಕೆ, ಏನೇನು ಬರುತ್ತೆ ಸರ್ ಇದರಲ್ಲಿ ಫೀಚರ್ಸ್ ಎಲ್ಲ? ಇದನ್ನು ಸೇಮ್ ಒಂದು ಏರ್ ಬ್ಯಾಗ್ ಬರ್ತದೆ, 2 ಪವರ್ ವಿಂಡೋ ಬರುತ್ತೆ ಫ್ರಂಟು. ಸಿಂಗಲ್ ಏರ್ ಬ್ಯಾಗ್ ಬರುತ್ತಾ? ಹೌದು. ಓಕೆ, ಫ್ರಂಟು ಪವರ್ ವಿಂಡೋಸ್ ಇದೆ, ಮತ್ತು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಡ್ಯೂಯಲ್ ಟೋನ್ ಇಂಟೀರಿಯರ್ ಬರುತ್ತೆ ನೋಡ್ಬೋದು ನೀವು. ಆಮೇಲೆ ಸೀಟ್ ಕಾಸ್ಟ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಸೊ ಇದು ಡೀಸೆಲ್ ಇಂಜಿನ್ ವೆಹಿಕಲ್. 20 ಅಂತೂ ಬಂದೇ ಬರುತ್ತೆ ನಿಮಗೆ ಮೈಲೇಜ್ ವೈಸು. ಆಮೇಲೆ ಇದು ಬ್ಯಾಕ್ ಪಿಟೆಡ್ ಮಾಡಿಸಿದೀವಿ ಪವರ್ ವಿಂಡೋ. ಹಾಂ ಹಾಂ ಹಾಂ, ಬ್ಯಾಕಲ್ಲಿ ಪಿಟೆಡ್ ಇದೆ. ಓಕೆ, ಸೊ 4 ಪವರ್ ವಿಂಡೋ. 4 ಪವರ್ ವಿಂಡೋ ಬ್ಯಾಕಲ್ಲಿ ಪಿಟೆಡ್ ಅದು. ಹಾಂ ಹಾಂ ಹಾಂ. ಸೊ ಏನಂದ್ರೆ ಸರ್ ಪ್ರೈಸಿಂಗ್ ಇದಕ್ಕೆ? ಸರ್ ಇದು 6,30,000 ಇದು ಮಾಡ್ತಾ ಇದ್ದೀನಿ. 6 ಲಕ್ಷ ಬಂದರೂ ಕೊಡ್ತೀನಿ. 6 ಲಕ್ಷ ಬಂದರೂ ಕೊಡ್ತೀರಾ? 2019 ಮಾಡಲು. ಓಕೆ ಓಕೆ. ನೆಕ್ಸ್ಟ್ ನೀವು ನೋಡ್ಬೋದು ಇನ್ನೊಂದು ಡೀಸರ್ ಇದೆ. ಇದೆಷ್ಟನೇ ಮಾಡಲು ಸರ್? ಸರ್ ಇದು 2019 ಮಾಡಲು. ಹಾಂ, ಇದು 630 ಇದು ಮಾಡ್ತಾ ಇದ್ದೀನಿ. ಓಕೆ, 590 ಬಂದರೂ ಕೊಡ್ತೀನಿ. 590 ಹಂಗೆ ಬಂದರೂ ಕೊಟ್ಬಿಡ್ತೀರಾ? ಹೌದು. ಯಾವ ಮಾಡಲ್ ಸರ್ ಇದು? ಇದು ಸೇಮ್ 2019. ಹಾಂ ಹಾಂ. ಒಂದು ಏರ್ ಬ್ಯಾಗ್ ಬರ್ತದೆ, ಹಾಂ, 2 ಪವರ್ ವಿಂಡೋ ಬರುತ್ತೆ ಫ್ರಂಟ್. ಓಕೆ, ಎಲ್ಲ ಸೇಮು? ಸೇಮ್ 19 ಮಾಡಲ್. ಓಕೆ ಓಕೆ ಓಕೆ. ಸೊ ಬಾಡಿ ಲೈನ್ ಅಂತೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಡೀಸೆಲ್ ಇಂಜಿನ್ ವೆಹಿಕಲ್ ಎಲ್ಲ ಇರೋದಲ್ವಾ ಸರ್ ನಿಮ್ಮ? ಹೌದು ಹೌದು, ಡೀಸೆಲ್ ವೆಹಿಕಲ್. ಹಾಂ, ಮತ್ತು ಇದು ಸರ್ ಇನ್ನೊಂದು ಡೀಸರು? ಸರ್ ಇದು 2019 ಮಾಡಲು. ಹಾಂ, 6,30,000 ಇದು ಮಾಡ್ತಾ ಇದ್ದೀವಿ. ಓಕೆ, ಒಂದು 6-10 ಬಂದರೂ ಕೊಡ್ತೀನಿ. 6,10,000 ಬಂದರೂ ಕೊಟ್ಬಿಡ್ತೀರಾ? ಓನರ್ಶಿಪ್ ಸರ್ ಸಿಂಗಲ್ ಓನರಾ? ಫಸ್ಟ್ ಓನರ್. ಓಕೆ, ಸಿಂಗಲ್ ಓನರ್ ಗಾಡಿ. ಇಂಟೀರಿಯರ್ ಎಲ್ಲ ಏನೇನು ಬರುತ್ತೆ ಸರ್? ಆಮೇಲೆ ಇಂಟೀರಿಯಲ್ಲೂ ಸೇಮ್ ಲೆದರ್ ಸೀಟ್ ಇದು ಮಾಡಿಸಿದ್ದೀವಿ. 2 ಪವರ್ ವಿಂಡೋ ಬರುತ್ತೆ. ಓಕೆ, ಆಮೇಲೆ ಸ್ಟೇರಿಂಗ್ ಏರ್ ಬ್ಯಾಗ್ ಬರ್ತದೆ ಒಂದು. ಓಕೆ, ಡ್ರೈವರ್ಗೆ ಮಾತ್ರ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸೇಫ್ಟಿ ವೈಸು. ಸೊ ಇದು ಡೀಸೆಲ್ ಇಂಜಿನು, 20 ಬಂದೇ ಬರುತ್ತೆ ಮೈಲೇಜು ಹೇಳ್ದಂಗೆ. ಸೊ ಇನ್ನೊಂದು ಪ್ರೈಸ್ ಏನಾದ್ರು ಹೇಳ್ತೀರಾ ಸರ್ ಇದಕ್ಕೆ ನೋಡ್ಕೊಂಡು? 6 ಲಕ್ಷಕ್ಕೆ ಕೊಡ್ತೀನಿ ನೋಡಿ. 6 ಲಕ್ಷಕ್ಕೆ ಕೊಟ್ಬಿಡ್ತೀರಾ? ಓಕೆ, 6 ಲ್ಯಾಕ್ಗೆಲ್ಲ ನಿಮಗೆ ಡಿಸೈರ್ ಕೊಡ್ತಾ ಇದ್ದಾರೆ. ಮತ್ತೊಂದು ಡಿಸೈರ್ ಇದೆ ನೋಡ್ಬೋದು ನೀವು. ಇದೆಷ್ಟನೇ ಮಾಡಲ್ ಸರ್? ಸರ್ ಇದು 2018 ಇದು. ಹಾಂ, 5.5 ಕೊಟ್ಟು ಮಾಡ್ತಾ ಇದೀವಿ. ಓಕೆ, 530 ಬಂದರೂ ಕೊಡ್ತೀವಿ. ಫಸ್ಟ್ ಓನರ್ ಗಾಡಿ. ಇದು ಸಿಂಗಲ್ ಓನರ್ ಗಾಡಿ? ಫಸ್ಟ್ ಓನರ್. ಓಕೆ ಓಕೆ. ಯಾವ ಮಾಡಲ್ ಅಂದ್ರಿ ಸರ್? 70,000 ಓಡಿದೆ. 2018. ಓಕೆ, 2018 ಮಾಡಲ್ ಗಾಡಿ. 70,000 ಅಷ್ಟೇ ರನ್ ಆಗಿರೋದು. ಟೈರ್ಸ್ ಪ್ರೊಫೈಲ್ ಕೂಡ ನೋಡ್ಬೋದು ನೀವು. ಮತ್ತೆ ಏನೇನು ಬರುತ್ತೆ ಸರ್ ಇಂಟೀರಿಯರ್ ವೈಸು? ಸೇಮಾ? ಸೇಮ್ ಒಂದು ಏರ್ ಬ್ಯಾಗ್, 2 ಪವರ್ ವಿಂಡೋ. ಓಕೆ, ಫ್ರಂಟು ಪವರ್ ವಿಂಡೋಸ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಲೆದರ್ ಸೀಟ್ ಕಾಸ್ಟ್ ಕಂಡೀಷನ್ ಚೆನ್ನಾಗಿದೆ. ಲೆದರ್ ಎಲ್ಲ ವೆಹಿಕಲ್ ಆಲ್ಮೋಸ್ಟ್ ಸಿಸ್ಟಮ್ ಇದೆ. ಹಾಂ ಹಾಂ. ಪ್ರೈಸ್ ಸರ್? ಅದೇ ಒಂದು 530 ಕೊಡ್ತೀನಿ. 5.5 ಕೊಟ್ಟು ಮಾಡ್ತಾ ಇದೀವಿ. 530 ಬಂದರೆ ಕೊಟ್ಬಿಡ್ತೀವಿ. 530 ಬಂದರೆ ಕೊಟ್ಬಿಡ್ತೀರಾ? ಹೌದು. ಓಕೆ ಓಕೆ ಸರ್ ETS ಪ್ಲಾಟಿನಮ್. ಓಕೆ, 2019 ಮಾಡಲು. ಫಸ್ಟ್ ಓನರ್ ಆಗಿದೆ. ಹಾಂ, 8,20,000 ಇದು ಮಾಡ್ತಾ ಇದ್ದೀನಿ. ಹಾಂ, ಒಂದು 780 ಬಂದರೂ ಕೊಡ್ತೀನಿ. 7,80,000 ಬಂದರೂ ಕೊಟ್ಬಿಡ್ತೀರಾ? ಹೌದು. ಓಕೆ, 1,30,000 ಓಡಿದೆ ರೀಡಿಂಗ್. ಹಾಂ, 1,30,000 ಎಲ್ಲ ಏನೂ ಇಲ್ಲ ಈ ಗಾಡಿಗೆ. ಆರಾಮಾಗಿ 8 ಲಕ್ಷವರೆಗೂ ಓಡುತ್ತೆ. ನೋಡ್ಬೋದು ನೀವು. ಇಂಟೀರಿಯರ್ ವೈಸು ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಮತ್ತೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತಲ್ಲ ಸರ್ ಇದರಲ್ಲಿ? ಹೌದು, ಡಬಲ್ ಏರ್ ಬ್ಯಾಗ್. ಹಾಂ, ಮತ್ತೆ ಸೀಟ್ ಕಾಸ್ಟ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಡ್ಯೂಯಲ್ ಟೋನ್ ಇಂಟೀರಿಯರ್ ಬರುತ್ತೆ ನಿಮಗೆ ಹೇಳ್ಬೇಕಂದ್ರೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ ಇಂಟೀರಿಯರ್ ವೈಸು. ಸರ್ ಮತ್ತೆ ಡೀಸೆಲ್ ಪೆಟ್ರೋಲ ಸರ್ ಇದು? ಡೀಸೆಲ್ ಏನಾ? ಡೀಸೆಲ್ GD ವೇರಿಯಂಟು. 2019 ಮಾಡಲು. 130 ಓಡಿದೆ. 1,30,000 ರನ್ ಆಗಿದೆ. ಸೊ ಫ್ರಂಟ್ ಪ್ರೊಫೈಲ್ ಕೂಡ ನೋಡ್ಬೋದು ನೀವು. ಆಮೇಲೆ ಹಂಗೆ ಬಾಡಿ ಲೈನ್ ಅಂತೂ ತುಂಬ ಚೆನ್ನಾಗಿದೆ. ಸರ್ ಇದೊಂದು ಪ್ರೈಸ್ ಹೇಳ್ಬಿಡಿ ಸರ್ ಫೈನಲ್ ಆಗಿ ನೋಡ್ಕೊಂಡು ನಮ್ಮ ವ್ಯೂವರ್ಸ್ಗೆ. 770 ಕೊಡಿ. 7,70,000. ಹೌದು, 770. ಓಕೆ ಓಕೆ ಸರ್. ಮತ್ತೆ ಡಿಸೈರ್ ಇದೆ, ಡಿಸೈರ್ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2019 ಮಾಡಲು. ಹಾಂ, ಇದು ಬಂದು 6,30,000 ಹೇಳ್ತಾ ಇದ್ದೀವಿ. ಓಕೆ, ಒಂದು 6-10 ಕೊಡ್ತೀನಿ. 6,10,000 ಕೊಡ್ತೀರಾ? ಇದು 2 ರೇಸ್. ಹಾಂ ಹಾಂ ಹಾಂ. 2 ಪವರ್ ವಿಂಡೋ ಬರುತ್ತೆ ಫ್ರಂಟ್. ಹಾಂ, ಒಂದು ಸಿಂಗಲ್ ಏರ್ ಬ್ಯಾಗ್ ಬರ್ತದೆ. ಓಕೆ, ಟೈರ್ಸ್ ಪ್ರೊಫೈಲ್ ಕೂಡ ನೋಡ್ಬೋದು ನೀವು. ಮತ್ತೆ ಇಂಟೀರಿಯರ್ಸ್ನಲ್ಲಿ ಏನೇನು ಬರುತ್ತೆ ಹೇಳ್ಬಿಡಿ ಸರ್ ಹಂಗೆ. ಅದೇ ಲೆದರ್ ಸೀಟ್ ಇದೆ. ಹಾಂ, 2 ಪವರ್ ವಿಂಡೋ ಇದೆ. ಒಂದು ಏರ್ ಬ್ಯಾಗ್ ಬರುತ್ತೆ, ಸಿಸ್ಟಮ್ ಇದೆ. ಡ್ಯೂಯಲ್ ಟೋನ್ ಇಂಟೀರಿಯರ್ ಬರುತ್ತೆ ನಿಮಗೆ. ಆಮೇಲೆ ಇದು ಡೀಸೆಲ್ ಇಂಜಿನ್ ವೆಹಿಕಲು. 20 ಬರುತ್ತಲ್ಲ ಸರ್ ಮೈಲೇಜ್? ಹಾಂ, 20. ಹಾಂ ಸರ್, ಇದಕ್ಕೆ ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್ ಏನಾದರೂ? 6 ಲಕ್ಷ ಕೊಟ್ಬಿಡ ನೋಡಿ. 6 ಲಕ್ಷಕ್ಕೆ ಕೊಟ್ಬಿಡ್ತೀರಾ? ಓಕೆ ಓಕೆ ಸರ್. ನೀವಿನ್ನು ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಸೊ ನಾನು ಅಪ್ಡೇಟ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ.